ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಫ್ರೆಂಡ್ಸ್, ಸೆಪ್ಟೆಂಬರ್ 1, 2025ರಂದು ಆಸ್ಟ್ರೇಲಿಯಾದಲ್ಲಿ ಇಮಿಗ್ರೇಷನ್ಗೆ ವಿರುದ್ಧವಾಗಿ ನಡೆಯುತ್ತಿರೋ ಒಂದು ಈವೆಂಟ್ನಲ್ಲಿ ಎಲ್ಲೋ ಟಿ ಶರ್ಟ್ ಹಾಕಿರೋಂಥ ಒಬ್ಬ ವ್ಯಕ್ತಿ ಇಂಡಿಯನ್ ಬಾರ್ನ್ ಆಸ್ಟ್ರೇಲಿಯನ್ ಆಗಿರ್ತಾನೆ. ಅವನು ಬಂದು ಸ್ಟೇಜ್ ಮೇಲೆ ಮಾತಾಡ್ತಾನೆ. ಅವನ ಒಂದು ಟಿ ಶರ್ಟ್ ಮೇಲೆ ಆಸ್ಟ್ರೇಲಿಯಾ ಅಂತ ಇರುತ್ತೆ. ಇಂಡಿಯನ್ ಆದರೂ ಸಹ ಆಸ್ಟ್ರೇಲಿಯಾಗೆ ಸಪೋರ್ಟ್ ಮಾಡಿ, ಇಮಿಗ್ರೇಟ್ ಅಂದರೆ ಕೊಡುವವರು ಬಿಟ್ಟರೆ ದೋಚ್ಕೊಳ್ಳೋರಲ್ಲ ಅಂತ ಹೇಳ್ತಾನೆ. ಇವನ ಈ ಮಾತಿಗೆ ಅಲ್ಲಿ ಕೆಲವರು ಸಪೋರ್ಟ್ ಮಾಡಿದ್ರೆ, ಇನ್ನು ಕೆಲವರು ವಿರೋಧಿಸ್ತಾರೆ. ಇಂಡಿಯನ್ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಲೋಕಲೈಟ್ ಬಂದು ಮೈಕ್ ಕಿತ್ಕೊಂಡು ದೊಡ್ಡ ದೊಡ್ಡದಾಗಿ ಕಿರ್ಚಾಡ್ತಾನೆ ಸಹ. ಇದೇ ಥರ ಕೆಲವು ಘಟನೆಗಳು ಇದಕ್ಕೂ ಮುಂಚೆ ಸಹ ನಡೆದಿರುತ್ತೆ. ಇಷ್ಟೆಲ್ಲ ಯಾಕೆ ನಡೀತಾ ಇದ್ದೇವೆ? ಇಂಡಿಯನ್ ಮೇಲೆ ಯಾಕೆ ಅವ್ರಿಗಷ್ಟು ಕೋಪ ಅಂತಂದರೆ ಬನ್ನಿ ನೋಡೋಣ. ಫ್ರೆಂಡ್ಸ್, ಆಸ್ಟ್ರೇಲಿಯಾ ಈಸ್ ಎ ಮೈಗ್ರೇಷನ್ ನೇಷನ್. ಅಲ್ಲಿಗೆ ಬೇರೆ ಬೇರೆ ದೇಶದವರು ಹೆಚ್ಚಾಗಿ ಬರ್ತಾರೆ, ಹೋಗ್ತಾರೆ, ಸೆಟ್ಲ್ ಆಗ್ತಾರೆ. ಅಲ್ಲಿನ ಕೆಲವು ಆಸ್ಟ್ರೇಲಿಯನ್ಸ್ನ ನೋಡಿದ್ರೆ ಅವರು ಸಹ ಅವರು ತಾತ ಮುತ್ತಾತಂದ್ರ ಕಾಲದಲ್ಲಿ ಮೈಗ್ರೇಟ್ ಆಗಿರೋರೇ ಆಗಿರ್ತಾರೆ. ಅಲ್ಲಿ ನೇಟಿವ್ ಆಸ್ಟ್ರೇಲಿಯನ್ ಜನಸಂಖ್ಯೆ ಅಂತೂ ತುಂಬಾ ಕಡಿಮೆ. ಆದರೆ ಕೆಲವೇ ವರ್ಷಗಳಲ್ಲಿ ಆಸ್ಟ್ರೇಲಿಯನ್ ಜನಸಂಖ್ಯೆ 26 ಮಿಲಿಯನ್ಗೆ ಹೆಚ್ಚಾಗುತ್ತೆ. ಹೇಗೆ ಅಂದರೆ ಈ ಒಂದು ಮೈಗ್ರೇಷನ್ ಕಾರಣದಿಂದ. ಎಷ್ಟು ಅಂದರೆ 30% ಅಷ್ಟು ಪೀಪಲ್ ಮೈಗ್ರೇಟೆಡ್ ಪೀಪಲ್ಲೇ ಆಗಿರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಮೈಗ್ರೇಟ್ ಆಗಿರೋರ ಜನಸಂಖ್ಯೆಯಲ್ಲಿ ನಮ್ಮ ಇಂಡಿಯನ್ಸು ಟಾಪ್ನಲ್ಲಿದ್ದಾರೆ. ಇದರಿಂದ ನಮ್ಮ ಇಂಡಿಯನ್ಸ್ ಏನಾದರೂ ಅಲ್ಲಿ ಹೋಗಿ ದೋಚ್ಕೊಳ್ತಿದ್ದಾರೆ ಅಂದರೆ ಇಲ್ಲವೇ ಇಲ್ಲ. ಇನ್ನು ಅಲ್ಲಿನ ಡೆವಲಪ್ಮೆಂಟಲ್ಲಿ ನಮ್ಮ ಇಂಡಿಯನ್ಸ್ ಕೀ ರೋಲ್ನ ವಹಿಸ್ತಾ ಇದ್ದಾರೆ. ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿನ ಯೂನಿವರ್ಸಿಟೀಸ್ನ ಫಿಲ್ ಮಾಡಿದ್ರೆ ನಮ್ಮ ಇಂಡಿಯನ್ ಸ್ಕಿಲ್ಡ್ ಪೀಪಲ್ ಅಲ್ಲಿನ ಟೆಕ್ನಾಲಜಿ ಆ್ಯಂಡ್ ಮೆಡಿಕಲ್ ಫೀಲ್ಡ್ನ ಮುಂದಕ್ಕೆ ನಡೆಸ್ಕೊತಾ ಹೋಗ್ತಿದ್ದಾರೆ. ಆದರೆ ಕೆಲವು ಆಸ್ಟ್ರೇಲಿಯನ್ಸ್ ಮಾತ್ರ ನಮ್ಮ ಇಂಡಿಯನ್ಸ್ನ ವಿರೋಧದಿಂದ ನೋಡ್ತಾರೆ. ಏಕೆ ಅಂದರೆ ಇವರಿಂದನೇ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ದಿನಸಿ ವಸ್ತುಗಳು, ಪೆಟ್ರೋಲ್, ರೆಂಟ್, ಮನೆ ಒಂದು ಬೆಲೆ ಎಲ್ಲನೂ ಸಹ ಜಾಸ್ತಿ ಆಗೋಗಿದೆ ಅಂತ ವಿರೋಧಿಸ್ತಾರೆ. ಮುಂದೆ ಇದೆಲ್ಲ ಹೆಚ್ಚಾಗ್ತಾ ಆಗ್ತಾ 31 ಆಗಸ್ಟ್ 2025ರಂದು ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಅನ್ನೋ ಆ್ಯಂಟಿ ಇಮಿಗ್ರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಮೂವ್ಮೆಂಟ್ನ ಭಾಗವಾಗಿ ಆಸ್ಟ್ರೇಲಿಯಾದಲ್ಲಿ ಇರೋ ಮೇಜರ್ ಸಿಟೀಸ್ನಲ್ಲಿ ಎಲ್ಲದರಲ್ಲೂ ಸರಿಸುಮಾರು 54,050 ಜನ ಪ್ರೊಟೆಸ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇದನ್ನೆಲ್ಲ ಪಕ್ಕಕ್ಕಿಟ್ರೆ ABS ಅಂದರೆ ಆಸ್ಟ್ರೇಲಿಯಾ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟ ರಿಪೋರ್ಟ್ ಪ್ರಕಾರ 2014ರಲ್ಲಿ 3,97,000 ಜನ ಭಾರತೀಯರು ಆಸ್ಟ್ರೇಲಿಯಾದಲ್ಲಿದ್ದರು. ಆ್ಯಂಡ್ 2021ರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. ಎಷ್ಟಂದರೆ 6 ಲಕ್ಷಕ್ಕೆ ಮುಟ್ಟಿರುತ್ತೆ. ತದನಂತರ 2024ರಲ್ಲಂತೂ 9,16,000ಕ್ಕೆ ಏರಿರುತ್ತೆ. ಯಾವ ಕಮ್ಯುನಿಟಿನೂ ಸಹ ಗ್ರೋ ಆಗದಷ್ಟು ಆಸ್ಟ್ರೇಲಿಯಾದಲ್ಲಿ ನಮ್ಮ ಇಂಡಿಯನ್ಸ್ನ ಸಂಖ್ಯೆ ಗ್ರೋ ಆಗುತ್ತೆ. ಇದೆಲ್ಲ ಏನೋ ಆಸ್ಟ್ರೇಲಿಯನ್ಸ್ ಸಿಂಪತಿಯಿಂದ ಆಗಿರೋದಲ್ಲ, ನಮ್ಮ ಇಂಡಿಯನ್ಸ್ ಸಾಧಿಸಿಕೊಂಡಿರೋದು. ಅವರು ಇನ್ವೈಟ್ ಮಾಡಿದ್ರಿಂದನೇ ಇಂಡಿಯನ್ಸ್ ಅಲ್ಲಿ ಜಾಬ್ ಸಂಪಾದನೆ ಮಾಡಿ, ಅಲ್ಲಿ ಟ್ಯಾಕ್ಸ್ ಪೇ ಮಾಡಿ, ಅಲ್ಲಿನ ಗೌರ್ಮೆಂಟ್ ಗ್ರೋಗೆ ಕಾರಣ ಆಗಿದ್ದಾರೆ. ಆದರೆ ರೀಸೆಂಟ್ ಟೈಮ್ನಲ್ಲಿ ನಮ್ಮ ಇಂಡಿಯನ್ಸ್ಗೆ ಹೌಸಿಂಗ್ ಪ್ರೆಷರ್ ಅನ್ನೋದು ತುಂಬ ಆಗುತ್ತೆ. ಒಂದು ಮನೆ ಬಾಡಿಗೆ ತಗೋಬೇಕಂದ್ರೂ, ಕೊಂಡ್ಕೋಬೇಕಂದ್ರೂ ಸಹ ಆಗದೆ ಕೆಲವು ಜನ ಇಂಡಿಯನ್ಸ್ ಅಂತೂ ರೋಡ್ ಮೇಲೆ ಬಂದು ನಿಲ್ತಾರೆ. ಇದಕ್ಕೆಲ್ಲ ಕಾರಣ ಆಸ್ಟ್ರೇಲಿಯನ್ ಗೌರ್ಮೆಂಟ್. ಹೆಚ್ಚಾಗುತ್ತಿರೋ ಇಮಿಗ್ರೇಷನ್ ಜೊತೆಗೆ ಹೌಸಿಂಗ್ ನೀಡು ಸಹ ಹೆಚ್ಚಾಗುತ್ತೆ ಅನ್ನೋದು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಲೆಕ್ಕಿಸಲಿಲ್ಲ. ಇದರಿಂದ ರೆಂಟು ಮತ್ತು ರಿಯಲ್ ಎಸ್ಟೇಟ್ ಕಾಸ್ಟ್ಲಿ ಆಗೋಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗುತ್ತೆ. ದಿನದಿಂದ ದಿನಕ್ಕಂತೂ ಹಾಸ್ಪಿಟಲ್ಸು, ಹೆಲ್ತ್ ಕೇರ್ ಸೆಂಟರ್ಸು ಓವರ್ ಗ್ರೋ ಆಗೋಗುತ್ತೆ. ಫ್ರೆಂಡ್ಸ್, ಇದಕ್ಕೆಲ್ಲ ಕಾರಣ ನಮ್ಮ ಇಂಡಿಯನ್ಸ್ ಅಲ್ಲ, ಅಲ್ಲಿನ ಬ್ಯಾಂಕ್ಸ್ ಹೆಚ್ಚಿಸಿರೋ ಇಂಟ್ರೆಸ್ಟ್ ಆ್ಯಂಡ್ ಲ್ಯಾಂಡ್ ಯೂಸ್ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಹೌಸಿಂಗ್ನಲ್ಲಿ ಗೌರ್ಮೆಂಟ್ ಮಾಡಿರೋ ಪೂರ್ ಪ್ಲ್ಯಾನಿಂಗ್. ಇದನ್ನೆಲ್ಲ ನಾನು ಹೇಳ್ತಿರೋದಲ್ಲ, ಆಸ್ಟ್ರೇಲಿಯನ್ ಎಕನಾಮಿಕ್ಸ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಕ್ಲಾರಿಟಿ ಇದ್ದರೂ ಸಹ ಅಲ್ಲಿನ ಕೆಲವರು ಮಾತ್ರ ಇದಕ್ಕೆಲ್ಲ ಮೇಯ್ನ್ ಕಾರಣ ಇಮಿಗ್ರೇಷನ್ನೇ ಅಂತ ಒಂದು ಕೋರಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಕೋರಸ್ನಲ್ಲಿ ಮೆಲ್ಲಮೆಲ್ಲಗೆ ಎಲ್ಲರೂ ಸಹ ಆಸ್ಟ್ರೇಲಿಯನ್ಸ್ ಜಾಯ್ನ್ ಆಗ್ತಾರೆ. ಅದು ದೊಡ್ಡದಾಗಿ ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಅಂತ ಸ್ಟಾರ್ಟ್ ಆಗ್ತದೆ. ಹೆಸರಿಗೆ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಇಮಿಗ್ರೇಷನ್ನ ಕಡಿಮೆ ಮಾಡಬೇಕು ಆ್ಯಂಡ್ ತುಂಬ ಜನ ಇಲ್ಲಿದೆ ಬರೋದನ್ನು ಅಂದರೆ ಕರೆಸೋದನ್ನು ಕಡಿಮೆ ಮಾಡಬೇಕು ಅಂತ. ಆದರೆ ಹೆಚ್ಚಿಗೆ ಟಾರ್ಗೆಟ್ ಆಗಿದ್ದು ಮಾತ್ರ ಇಂಡಿಯನ್ಸೇ. ಯಾಕೆ ಅಂದರೆ ಇಂಡಿಯನ್ಸಿಂದಾನೇ ರೇಟ್ ಆ್ಯಂಡ್ ರೆಂಟ್ ಜಾಸ್ತಿ ಆಗೋಗಿದೆ ಅಂತ ಹೇಳ್ತಾರೆ. ಇದು ಕಂಪ್ಲೀಟ್ಲಿ ಬೇಸ್ಲೆಸ್ ಕ್ಲೈಮ್ಸ್ ಆಗಿದೆ. ಯಾಕೆ ಅಂದರೆ ಅಲ್ಲಿ ಇಂಡಿಯನ್ಸ್ ಅಷ್ಟೇ ಅಲ್ಲ, ಸೆಕೆಂಡ್ ಪ್ಲೇಸ್ನಲ್ಲಿ ಚೈನಾ ಇದೆ ಆ್ಯಂಡ್ ಥರ್ಡ್ ಪ್ಲೇಸ್ನಲ್ಲಿ ಯುರೋಪಿಯನ್ಸ್ ಇದ್ದಾರೆ. ಯಾಕೆ ಇವರು ಇಂಡಿಯನ್ಸ್ನೇ ಟಾರ್ಗೆಟ್ ಇದ್ದಾರೆ ಅಂದರೆ ಅದಕ್ಕೂ ಸಹ ಕೆಲವೊಂದು ಕಾರಣಗಳಿದ್ದಾವೆ. ಬನ್ನಿ ನೋಡೋಣ ಅದೇನು ಅಂತ. ಮೊದಲನೇದಾಗಿ ಇಂಡಿಯನ್ಸ್ ವಿಸಿಬಿಲಿಟಿ. ಹೌದು, ಫೆಸ್ಟಿವಲ್ಸು, ಮ್ಯಾರೇಜಸ್, ಸೆರೆಮೊನೀಸ್ ಅಂತ ಇಂಡಿಯನ್ಸು ಪಬ್ಲಿಕ್ ಆಗಿ ಸೆಲೆಬ್ರೇಟ್ ಮಾಡೋ ಈ ಒಂದು ಕೆಲವೊಂದು ಈವೆಂಟ್ಗಳಿಂದ ಇಂಡಿಯನ್ಸ್ ವಿಸಿಬಿಲಿಟಿನ ಹೆಚ್ಚಿಸುತ್ತೆ. ಇದರಿಂದ ಇಂಡಿಯನ್ ಕಲ್ಚರ್ ಗ್ರೋ ಆಗಿ ಎಲ್ಲಿ ಆಸ್ಟ್ರೇಲಿಯನ್ ಕಲ್ಚರ್ನ ರೀಪ್ಲೇಸ್ ಮಾಡುತ್ತಾ ನಾವಯ್ಯೋ ಈ ಒಂದು ಕೆಲವೊಂದು ಆಸ್ಟ್ರೇಲಿಯನ್ಸ್ಗೂ ಸಹ ಇದೆ. ಆ್ಯಂಡ್ ಎರಡನೇದಾಗಿ ಗ್ರೋತ್ ಆಫ್ ನಾಜಿ ಗ್ರೂಪ್ಸ್.
ಹೌದು. ರೀಸೆಂಟ್ ಟೈಮ್‌ನಲ್ಲಿ ಆಸ್ಟ್ರೇಲಿಯಾದಲ್ಲಿ ರೈಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅನ್ನೋದು ತುಂಬ ಹೆಚ್ಚಾಗುತ್ತೆ. ಇದರಿಂದ ನಾಜಿ ಗ್ರೂಪ್ ಪ್ರೊಟೆಸ್ಟರ್‌ಗಳು ಈ ಎಕ್ಸ್ಟ್ರೀಮಿಸಂನಲ್ಲಿ ಹೆಚ್ಚಾಗೋದ್ರು. 2020ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಟಾಪ್ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಆದ ASIO ಸಹ ಈ ನಾಜಿ ಗ್ರೂಪ್ ಬಗ್ಗೆ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇವರಿಂದ ದೇಶ ತುಂಬ ಡೇಂಜರ್ನಲ್ಲಿ ಬೀಳುತ್ತೆ ಅಂತ ಹೇಳುತ್ತೆ. ಆಸ್ಟ್ರೇಲಿಯನ್ ಗೌರ್ಮೆಂಟು ಸಹ ಈ ವಾರ್ನಿಂಗ್ಸ್‌ನ ತುಂಬ ಸೀರಿಯಸ್ ಆಗಿ ತಗೊಂಡು ಈ ಫೆಬ್ರವರಿಲಿ ಕೆಲವು ರೂಲ್ಸ್‌ನ ಪಾಸ್ ಮಾಡಬೇಕು ಅಂತ ಟ್ರೈ ಮಾಡುತ್ತೆ. ಆದರೆ ಇವರು ಮಾತ್ರ ತುಂಬ ದಿನಗಳಿಂದ ಅಲ್ಲಿನ ಜನರಲ್ಲಿ ಇದ್ದ ಆಂಟಿ ಇಮಿಗ್ರೇಷನ್ ಆಲೋಚನೆಗಳನ್ನು ಪ್ರೊಟೆಸ್ಟ್‌ಗಳಾಗಿ ಬದಲಾಯಿಸಿ ಮೇಯ್ನ್ ಆಗಿ ಇಂಡಿಯನ್ಸ್ ಮೇಲೆ ಟಾರ್ಗೆಟ್ ಮಾಡೋ ಥರ ಮಾಡಿದ್ರು. ಆಂಟಿ ಇಮಿಗ್ರೇಷನ್ ಪ್ರೊಟೆಸ್ಟ್‌ಗಳು ಮತ್ತು ನಾಜಿ ಗ್ರೂಪ್ಸ್ ಎಷ್ಟು ಬೇಸ್‌ಲೆಸ್ ಕ್ಲೈಮ್ಸ್ ಮಾಡಿದ್ರು ಸಹ ರಿಯಾಲಿಟಿ ಮಾತ್ರ ಬೇರೆನೇ ಇದೆ. ಬಿಕಾಸ್ ಆಸ್ಟ್ರೇಲಿಯನ್ ಟೆಕ್ನಾಲಜಿ, ಹೆಲ್ತ್ ಕೇರ್, ಹೈಯರ್ ಎಜುಕೇಷನ್ ಎಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ ಪೇ ಮಾಡೋ ಫೀಸ್ ಮೇಲೆ ಡಿಪೆಂಡ್ ಆಗಿವೆ. ಇನ್ ಕೇಸ್ ಇಂಡಿಯನ್ಸ್ ಏನಾದರೂ ಮೈಗ್ರೇಷನ್ ಏನಾದರೂ ಸ್ಟಾಪ್ ಮಾಡಿದ್ರೆ, ಅಂದರೆ ಅಲ್ಲಿಗೆ ಹೋಗೋದು ಸೆಟ್ಲ್ ಆಗೋದು ಅಂಥವೇನೋ ಇರುತ್ತಲ್ಲ, ಅದನ್ನೇನಾದ್ರು ಸ್ಟಾಪ್ ಮಾಡಿದ್ರೆ ಆಸ್ಟ್ರೇಲಿಯನ್ ಎಕನಾಮಿಕ್ಸ್ಗೆ ಆ್ಯಂಡ್ ವರ್ಕ್ ಫೋರ್ಸ್ಗೆ ದೊಡ್ಡ ಪೆಟ್ಟು ಬೀಳೋದಂತೂ ಗ್ಯಾರಂಟಿ. ಇದು ಆಸ್ಟ್ರೇಲಿಯನ್ ಗೌರ್ಮೆಂಟ್ಗೂ ಸಹ ಗೊತ್ತು. ಕೆಲವು ಪ್ರೊಟೆಸ್ಟ್ಗಳು ಜೆನ್ಯೂನ್ ಆಗಿ ಇಮಿಗ್ರೇಷನ್ನ ಕಡಿಮೆ ಮಾಡಿ, ಅಂದರೆ ಈ ವೈಟ್ ಸುಪ್ರಮೆಸಿ ಬಯಸೋ ನಾಜಿ ಗ್ರೂಪ್ ಆ್ಯಡ್ ಆಗಿದ್ದರಿಂದ ಆ್ಯಂಟಿ ಇಮಿಗ್ರೇಷನ್ ಅನ್ನೋದು ಅನ್ಕ್ಲಿಯರ್ ಆಗಿ ಬದಲಾಗಿ ಪಾಯಿಂಟ್ಲೆಸ್ ಆಗೋಯಿತು. ಆಸ್ಟ್ರೇಲಿಯನ್ ಗೌರ್ಮೆಂಟು ಸಹ ಈ ಪ್ರೊಟೆಸ್ಟ್ ಮಾಡ್ತಿರೋ ಸಿಟೀಸ್ನಲ್ಲಿ ಪೊಲೀಸ್ ಅವ್ರನ್ನ ಬಿಟ್ಟು ಡಿಪ್ಲಾಯ್ ಮಾಡುತ್ತೆ. ಈ ರೀತಿ ಕೆಲವರು ಸ್ವಾರ್ಥಕ್ಕೆ, ಕೆಲವರು ನಿಸ್ವಾರ್ಥಕ್ಕೆ ಈ ಪ್ರೊಟೆಸ್ಟ್ನ ಮಾಡ್ತಾರೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಏನೇ ರೂಲ್ಸ್ನ ತಂದರೂ ಸಹ ಈ ಒಂದು ನ್ಯಾಯ ಅನ್ಯಾಯ ಯಾರ ಕಡೆ ಏನಿದೆ ಅನ್ನೋದನ್ನ ನೋಡಿ ತಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೇ ರೀತಿ ಒಳ್ಳೊಳ್ಳೆ ಟಾಪಿಕ್ಸ್ನ ನಿಮಗೆ ತಿಳಿಸ್ಕೊಡೋ ಜವಾಬ್ದಾರಿ ನಂದು, ನನ್ನನ್ನು ಸಪೋರ್ಟ್ ಮಾಡೋಂಥ ಜವಾಬ್ದಾರಿ ನಿಮ್ಮದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.